ಇನ್ನು ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನುವಂಥ ಒಂದು ಬೇಸರವನ್ನ ನಾಡಗೌಡ ಅವರು ವ್ಯಕ್ತಪಡಿಸಿದ್ದಾರೆ. ಶಾಸಕ ಅಪ್ಪಾಜಿ ನಾಡಗೌಡ ಅವರ ಮಾತಿದು. ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡ್ತಾ ಮಾತನಾಡ್ತಾ ಶಾಸಕರು ಹೇಳಿರೋದಿದು. ಕೆಎಸ್ಡಿಎಲ್ ಅಧ್ಯಕ್ಷರಾಗಿರುವ ಶಾಸಕ ಅಪ್ಪಾಜಿ ನಾಡಗೌಡ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ಆದರೆ ಕಾಂಗ್ರೆಸ್ನಲ್ಲಿ ಹಿರಿಯರನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನುವಂಥದ್ದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಪ್ರತಿನಿಧಿ ಅಮೀನ್ ಮಾತಾಡಿಸಿದ್ದಾರೆ ನಾಡಗೌಡ ಅವರನ್ನ. ಬನ್ನಿ ನೋಡೋಣ. ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗ್ತದೆ ಅಂತ ಹೇಳಲಾಗ್ತಾ ಇದೆ. ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿನ ಒಂದು ವೇಳೆ ಪುನರಚನೆ ಆದರೆ? ಇಲ್ಲ, ಆಕಾಂಕ್ಷಿ ಯಾವಾಗಲೂ ಇದ್ದೀನಿ. ಈಗೇನು ಈ ಸಲ ಅಂತಲ್ಲ. ಯು ಕ್ಯಾನಾಟ್ ಈಗ ಎಲ್ಲಿಗೆ ಬಂದುಬಿಟ್ಟಿದೆ ಅಂದರೆ, ನೀವು ಮಂತ್ರಿ ಇಲ್ಲ ಅಂದರೆ ಸರಿಯಾದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ. ಸರಿ, ತಮಗೆ ಸಚಿವ ಸ್ಥಾನ ಕೈ ತಪ್ಪೋದಕ್ಕೆ ಏನು ಕಾರಣ ಅಂತ ಯಾರಾದರೂ ಕೈವಾಡ ಇದೆಯಾ? ಏನು ಹೇಳ್ತೀವಿ? ಕೈವಾಡ ಇಲ್ಲ ಅಂತೂ ಹೇಳೋದಿಲ್ಲ, ಕೆಲವೊಮ್ಮೆ ಇರುತ್ತೆ. ಯಾಕಂದರೆ ರಾಜಕಾರಣದಲ್ಲಿ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತಾರೆ. ಸೊ ರಾಜಕಾರಣದಲ್ಲಿ ಇವೆಲ್ಲ ನಡೀದು ಸಹಜವಾಗಿ. ಅಪ್ಪಾಜಿನ ಭಾಳ ಸಣ್ಣವನಾಗಿ ಮಾಡಿಬಿಟ್ರೆ ಸಹಜವಾಗಿ ಏನು ರೀ, ಅಪ್ಪಾಜಿ ಅಂಥವ್ರಿಗೆ 30 ವರ್ಷ 40 ವರ್ಷ ರಾಜಕಾರಣ ಮಾಡಿ ಪಕ್ಷದ ನಿಷ್ಠಾವಂತರಿಗೇ ಈ ರೀತಿಯಾಗಿದೆ. ಮತ್ತು ನಾವ್ಯಾಕೆ ಇನ್ನು ಈ ಪಾರ್ಟಿಯಲ್ಲಿ ಇರಬೇಕು ಅಂತ ಕಾರ್ಯಕರ್ತರು ನಮ್ಮಿಂದ ದೂರ ಆಗ್ಲಿಕ್ಕೆ ಪ್ರಾರಂಭ ಆಗ್ತಾರೆ. ಇಲ್ಲದೇ ಇದ್ರೆ ಹೇಳಿದ್ನಲ್ಲ, ಈ ಸಲ ಅಧಿಕಾರಕ್ಕೆ ಬಂದಿರ್ತೇವೆ, ಮುಂದಿನ ಸಲ ಅಧಿಕಾರದಿಂದ ದೂರ ಆಗ್ತೀವಿ. ಆಲ್ಟರ್ನೇಟಿವ್ಲಿ ಅಧಿಕಾರಕ್ಕೆ ಬರ್ತೀವಿ, ಅಲ್ಲ ಮತ್ತೊಮ್ಮೆ ಏನಾದರೂ ಕಳ್ಕೊಂಡು ಮುಂದೆ ಬರ್ತೀವಿ ಅನ್ನುವಂಥ ಒಂದು ಪ್ರಸಂಗ ಉದ್ಭವ ಆದರೆ ಇದು ಎಷ್ಟರ ಮಟ್ಟಿಗೆ ನಾವು ಜನರಿಗೆ ಜನಸೇವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯತೀಂದ್ರ ಅವರು ಕೂಡ ಸತೀಶ್ ಜಾರಕಿಹೊಳಿ ನಾಯಕತ್ವದ ಬಗ್ಗೆ ಮಾತನಾಡಿದ್ದಾರೆ. ಹೀಗಾಗಿ ಈ ಪ್ರಶ್ನೆ ಉದ್ಭವ ಆಗುತ್ತೆ. ಪಕ್ಷದಲ್ಲಿರುವಂಥ ಶಾಸಕರು, ಪರಿಷತ್ ಸದಸ್ಯರೇ ಈ ರೀತಿ ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದ್ದಾರೆ, ಈ ಒಂದು ಹೇಳಿಕೆಯನ್ನು ಕೊಡ್ತಾ ಬರ್ತಾರೆ. ಯತೀಂದ್ರ ಅವ್ರು ಏನೋ ಒಂದು ಭಾವನಾತ್ಮಕವಾಗಿ ಅವ್ರ ಕಾರ್ಯಕ್ರಮದಲ್ಲಿ ಹೋದಾಗ ಹಾಡಿ ಹೊಗಳಿರ್ಬೋದು, ಆದರೆ ಅದರ ಅರ್ಥ ಏನಪ್ಪ ಅಂದರೆ ಅದು ಹೈಕಮಾಂಡಿನ ಅಭಿಪ್ರಾಯ ಅಂತ ತಿಳ್ಕೊಬಾರ್ದು, ಅಥವಾ ಸಿದ್ದರಾಮಯ್ಯನವ್ರ ಅಭಿಪ್ರಾಯ ಅಂತ ತಿಳ್ಕೊಬಾರ್ದು. ಇದು ತಪ್ಪು. ಸಚಿವ ಸ್ಥಾನ ಕೊಡಿ ಅಂತ ಏನಾದ್ರು ಒತ್ತಾಯ ಮಾಡ್ತೀರಾ ಹೈಕಮಾಂಡ್ಗೆ ಆಗಿರ್ಬೋದು ಅಥವಾ ರಾಜ್ಯ ನಾಯಕರಿಗಾಗಿರ್ಬೋದು ಅಂತ? ಅಪ್ಪಾಜಿ ನಾಡಗೌಡ ಯಾರಪ್ಪ, ಎಷ್ಟು ವರ್ಷದಿಂದ ಪಕ್ಷದಲ್ಲಿದ್ದಾನೆ, ಅವನ ಪಕ್ಷದ ನಿಷ್ಠೆ ಏನಿದೆ, ಚಟುವಟಿಕೆ ಏನಿದೆ, ಅವನು ಯಾವ ರೀತಿಯಾಗಿ ಬೆಳೆದು ಬಂದಿದ್ದಾನೆ ಅನ್ನುವಂಥದ್ದು ಹೈಕಮಾಂಡಿಗೆ ಗೊತ್ತಿಲ್ಲ ಅಂದರೆ ಹೋಗಿ ಒತ್ತಾಯ ಮಾಡಿ ನಾನು ಮಾಡಿ ಅಂತ ಹೋಗಿ ನಾನು ಕೇಳ್ಕೋಬೇಕು. ನನಗನ್ಸುತ್ತೆ ಅದರ ಅವಶ್ಯಕತೆ ಇಲ್ಲ. ನಾನು ಭಾಳಾದರೆ ನಾನು ಮಂತ್ರಿ ಮಂಡಲದಲ್ಲಿ ನನ್ನನ್ನು ಕೈ ಬಿಟ್ಟಿದ್ದೀರಿ ಅನ್ನುವಂಥ ವ್ಯಥೆಯನ್ನು ಹೇಳ್ಕೊಂಬರ್ಬೋದು ವಿನಃ ಒತ್ತಾಯ ಮಾಡಲಿಕ್ಕೇನಿದೆ? ಅವರಿಗೆಲ್ಲ ನಮ್ಮ ಇತಿಹಾಸ ಗೊತ್ತಿದೆ. ನಾನು ಅನಿಸುತ್ತೆ ಒತ್ತಾಯ ಇಲ್ಲ, ಇದು ನಿಜವಾದ ನನ್ನ ಪ್ರಾಮಾಣಿಕತೆಗೆ ಏನಾದರೂ ಬೆಲೆ ಇತ್ತು ಅಂತಂದರೆ ಅದಕ್ಕೆ ಗೌರವಿಸಬೇಕು ಅನ್ನುವಂಥದ್ದು ಪಕ್ಷದಲ್ಲಿ ಆ ರೀತಿಯಾದಂಥ ತೀರ್ಮಾನಗಳಿದ್ದರೆ ಖಂಡಿತವಾಗಿ ನಾನು ಮಂತ್ರಿ ಮಂಡಲದಲ್ಲಿ ಇರ್ತೇನೆ ಅನ್ನುವಂಥ ಆಸೆ ಇದೆ. ಇಷ್ಟು ಕೂಡ ಶಾಸಕ ಅಪ್ಪಾಜಿ CS ನಾಡಗೌಡ ಅವರ ನೇರವಾದ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕಿರಿ, TV9 ಬೆಂಗಳೂರು.